ನಾಳೆಯ ಸಾರಿಗೆ ಬಂದ್ಗೆ ಹೈಕೋರ್ಟ್ ತಡೆ ನೀಡಿದೆ. ಮುಷ್ಕರವನ್ನ ಮಾಡದಂತೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ತಡೆ ಹಿಡಿದಿದೆ ಹೈಕೋರ್ಟ್. ಮುಷ್ಕರ ಬೇಡ, ಹೈಕೋರ್ಟ್ನ ಸೂಚನೆ. ನಾಳೆ ಮುಷ್ಕರ ಬೇಡ ಅಂತ ಹೇಳಿದೆ. ಸಾರಿಗೆ ಸಚಿವರ ಜೊತೆ ಸಭೆ ಮಾಡಿ ಅಂತ ಹೇಳಿರೋದು. ಈಗಾಗಲೇ 12.5% ವೇತನ ಹೆಚ್ಚಾಗಿದೆ. ಆದರೆ ಬೇಡಿಕೆ ಇದ್ದಿದ್ದು 25%. ಬೇಡಿಕೆಗಳ ಬಗ್ಗೆ ಸಾರಿಗೆ ಸಚಿವರ ಜೊತೆ ಮಾತಾಡಿ ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಸೂಚನೆ ಕೊಟ್ಟು ಗುರುವಾರಕ್ಕೆ ಮತ್ತೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. 2 PIL ಅರ್ಜಿಗಳು ಹಾಕಲಾಗಿತ್ತು ಹೈಕೋರ್ಟ್ ಅಲ್ಲಿ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು 2 ಸಲ್ಲಿಕೆಯಾಗಿತ್ತು. ಮುಷ್ಕರ ಬೇಡ ಅಂತ, ಇದರಿಂದ ಜನರಿಗೆ ತುಂಬಾ ಸಮಸ್ಯೆ ಆಗುತ್ತೆ ಅಂತ ಮುಷ್ಕರ ನಡೆಸಲು ಉದ್ದೇಶ ಮಾಡಿರುವುದು ಜಂಟಿ ಕ್ರಿಯಾ ಸಮಿತಿ. ಆದರೆ ಹೈಕೋರ್ಟ್ ಈಗ ತಡೆ ನೀಡಿದೆ. ನಾಳಿನ ಸಾರಿಗೆ ಬಂದ್ಗೆ ಬೆಂಬಲ ಇಲ್ಲ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಸಂಘ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾ ಇದೆ. ಈಗ ನಾಳಿನ ಮುಷ್ಕರಕ್ಕೆ ನಮ್ಮ ಬೆಂಬಲ ಇಲ್ಲ ಅಂತ ಹೇಳ್ತಾರೆ. ಸಂಘದ ಅಧ್ಯಕ್ಷ ಜಗದೀಶ್ ಈ ಬಗ್ಗೆ ಮಾತನಾಡಿದ್ದಾರೆ, ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಮ್ಮ ಸಂಘದಿಂದ ಮಾತ್ರ ಯಾವುದೇ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ. ನಾವು ಮುಷ್ಕರಕ್ಕೆ ಬೆಂಬಲವನ್ನ ಕೊಡ್ತಾ ಇಲ್ಲ. KSRTCಯ MD ನಮ್ಮ ಜೊತೆ ಮಾತಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ನಾವು ಮುಷ್ಕರದಿಂದ ಹಿಂದಕ್ಕೆ ಸರಿದಿದ್ದೀವಿ, ನಮ್ಮ ಬೆಂಬಲ ಇಲ್ಲ, ಕೊಟ್ಟಿದ್ದಂಥ ಬೆಂಬಲವನ್ನ ವಾಪಸ್ ಪಡೆದುಕೊಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ನಾವು ಮುಷ್ಕರದಲ್ಲಿ ಭಾಗಿಯಾಗುವುದಿಲ್ಲ, ನಾಳೆ ಡ್ಯೂಟಿ ಕೂಡ ಮಾಡ್ತೀವಿ, ಅಂದ್ರೆ ಕೆಲಸಕ್ಕೆ ಹಾಜರಾಗ್ತೀವಿ ಅಂತ ಹೇಳಿದ್ದಾರೆ ಸಂಘದ ಅಧ್ಯಕ್ಷ ಜಗದೀಶ್. ಸರ್, ಈಗ ನಿನ್ನೆ ರಾತ್ರಿ ಸುಮಾರು 10 ಗಂಟೆ ಕಾಲಗಂಟ ಮನೆ ವ್ಯವಸ್ಥಾಪನೆ ಸಮಿತಿ ಚರ್ಚೆ ಮಾಡಿದ್ದೀವಿ. ಏನು 12.5% ವೇತನ ಪರಿಷ್ಕರಣೆ ಮಾಡಿದ್ದಾರೆ, ಮತ್ತು 1/4/25 ಅಂತಕ್ಕಂಥ ವಿಚಾರದಲ್ಲಿ ಏನಿದೆ ಅವೆಲ್ಲವನ್ನು ಬದಲಾವಣೆ ಮಾಡಬೇಕು ಸರ್ ಅಂತಕ್ಕಂಥ ವಿಚಾರವನ್ನು ಹೇಳ್ದು. ಮೊನ್ನೆ ವ್ಯವಸ್ಥಾಪನಾ ನಿರ್ದೇಶಕರು ಸಹ ನಮ್ಮ ಹತ್ರ 1.5 ಗಂಟೆ ಕಾಲಕ್ಕೆ ಹೆಚ್ಚು ಚರ್ಚೆ ಮಾಡಿ ಏನು ಇವಾಗ ವೇತನ ಪರಿಷ್ಕರಣೆ ಮತ್ತು ವೇತನದ ಹಿಂಬಾಕಿ ವಿಚಾರದಲ್ಲಿ ಸರ್ಕಾರದ ಗಮನಕ್ಕೆ ತಂದು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಸರಿಪಡಿಸ್ಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಮತ್ತು ಬಾಟಾ ಭತ್ಯೆ ಇಂಕ್ರಿಮೆಂಟ್ ವಿಚಾರದಲ್ಲೂ ಸಹ ಚರ್ಚೆ ಮಾಡಿ ಸರಿಪಡಿಸ್ಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದ ಮೇಲೆ ಮತ್ತು ಇತ್ತೀಚಿನ ಜಂಟಿ ಕ್ರಿಯಾ ಸಮಿತಿಯಲ್ಲಿ ನಡೆದಂಥ ಕೆಲವೊಂದು ಆಂತರಿಕ ಭಿನ್ನಾಭಿಪ್ರಾಯಗಳಿಂದ ನಾವು ಈ ಮುಷ್ಕರದಿಂದ ಹಿಂದೆ ಸರಿತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಮತ್ತು ಮುಖ್ಯಮಂತ್ರಿಗಳ ಮೇಲೆ ಏನು ಒಂದು ವಿಶ್ವಾಸವನ್ನು ಇಟ್ಟು MD ಅವರು ಹೇಳಿದ್ದಾರೆ, ಅವೆಲ್ಲ ವಿಶ್ವಾಸಕ್ಕೆ ನಾವು ಕಟ್ಟುಬಿದ್ದು ಈ ಮುಷ್ಕರದಿಂದ ಹಿಂದೆ ಸರಿತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಸರ್. ಈಗ ಜಂಟಿ ಕ್ರಿಯಾ ಸಮಿತಿನಲ್ಲಿ ಕೆಲವೊಂದು ಇದರಲ್ಲಿ ತುಮಕೂರುದು ಕಪ್ಪು ಬೋರ್ಡದ ವಿಚಾರವಾಗಿ ಕೆಲವೊಂದು ವಿಚಾರಗಳು ಬಂತು, ಏಕಪಕ್ಷೀಯ ನಿರ್ಧಾರಗಳು ಈ ಥರದಿಂದ. ಮತ್ತು ಕಾರ್ಮಿಕರ ಜೊತೆ ನಾವು ರಾತ್ರಿ 1 ಗಂಟೆಗೂ ಕಾಲ ಹೆಚ್ಚು ಚರ್ಚೆ ಮಾಡಿದ್ದೀವಿ. ಮಧ್ಯರಾತ್ರಿ 1 ಗಂಟೆಗೂ ಸಹ ಎಲ್ಲ ವಿಭಾಗವಾರು ಕಾರ್ಮಿಕರು ಮತ್ತು ಘಟಕವಾರು ಕಾರ್ಮಿಕರ ಜೊತೆ ಚರ್ಚೆ ಮಾಡಿ, ಇಲ್ಲ ಸರ್ಕಾರಕ್ಕೆ ಮತ್ತೊಂದಷ್ಟು ಸಮಯವನ್ನು ಕೊಡೋಣ, ಈಗಿನ ಸಂದರ್ಭ ಬೇಡ, ಕೂತು ಚರ್ಚೆಯನ್ನು ಬಗೆಹರಿಸ್ಕೊಳ್ಳೋಣ ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿ ಆ ಕಾರ್ಮಿಕರ ಒಮ್ಮತದ ಅಭಿಪ್ರಾಯದಿಂದ ನಾವು ಈ ಮುಷ್ಕರದಿಂದ ಹಿಂದೆ ಸರಿತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ಹಾಗೆಯೇ ಪ್ರಗತಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಈ ಸಾರಿಗೆ ಮುಷ್ಕರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ 2 PIL ಅರ್ಜಿಗಳು ಹಾಕಲಾಗಿತ್ತು ಹೈಕೋರ್ಟ್ಗೆ. ಯಾಕಂದ್ರೆ ಯಾವಾಗೆಲ್ಲ ಸಾರಿಗೆ ಮುಷ್ಕರ ಆಗುತ್ತೆ, ಆದರೂ ಕೂಡ ವೀಕ್ ಡೇಸ್ಗಳಲ್ಲಿ ಬಹಳಷ್ಟು ಸಮಸ್ಯೆ ಆಗುತ್ತೆ ಸಾರಿಗೆಗಳನ್ನ ನೆಚ್ಕೊಂಡಿರುವಂಥವರಿಗೆ. ಸೊ ಹಾಗಾಗಿ ಇದನ್ನು ಮನಗಂಡಿರುವಂಥ ಕೋರ್ಟ್ ಈಗ ಸೂಚನೆ ಕೊಟ್ಟಿದೆ, ಬೇಡ ಅಂತ ಮುಂದಕ್ಕೆ ಹಾಕಿದೆ ವಿಚಾರಣೆಯನ್ನ. ಬಟ್ ಇದ್ರ ಜೊತೆಗೆ ಒಂದು ಸೂಚನೆ ಕೊಡಲಾಗಿದೆ ಸರ್ಕಾರದ ಮಟ್ಟದಲ್ಲಿ, ಸಾರಿಗೆ ಸಚಿವರೇ ಸಭೆ ಮಾಡಿ ಅಂತ. ಸೊ ಸಭೆ ಆಗುವ ಸಾಧ್ಯತೆ ಯಾವಾಗಿದೆ ಅಂತ ಅನ್ಸುತ್ತೆ ಗಂಗಾಧರ್? ಅರುಣ್, ಪ್ರಮುಖವಾಗಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕರೆ ಕೊಟ್ಟಿರುವಂತಹ ಸಾರಿಗೆ ಮುಷ್ಕರವನ್ನ ಪ್ರಶ್ನೆ ಮಾಡಿ ಮನೆ ಕೆಲಸದ ಆಕೆ ವೇದಾವತಿ ಮತ್ತೆ ಕಟ್ಟಡ ಕಾರ್ಮಿಕರಾಗಿರುವಂತಹ ಶ್ರೀಧರ್ ಅವರು ಇಬ್ಬರು ಕೂಡ PIL ಅರ್ಜಿಯನ್ನ ಹಾಕೊಂಡಿದ್ರು. ಅವರ ಪರವಾಗಿ ಹಿರಿಯ ವಕೀಲರಾಗಿರುವಂತಹ ವಿಕ್ರಮ್ ಮುಯಿಲ್ಗೋಳ್ ಅವರು ಕೂಡ ಇವತ್ತು ವಾದವನ್ನ ಮಾಡಿದ್ರು. ನ್ಯಾಯಪೀಠದ ಹೈಕೋರ್ಟ್ನ ದ್ವಿಸದಸ್ಯ ಪೀಠದಲ್ಲಿ ಇವತ್ತು ಅರ್ಜಿ ವಿಚಾರಣೆಯನ್ನ ಮಾಡಲಾಯಿತು. ನ್ಯಾಯಮೂರ್ತಿಗಳಾಗಿರುವಂತಹ ಸೂರಜ್ ಗೋವಿಂದರಾಜ್ ಮತ್ತು ಮನ್ಮಥರಾವ್ ಇಬ್ಬರು ಕೂಡ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಇಲ್ಲಿ ಪ್ರಮುಖವಾಗಿ ಇಲ್ಲಿ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನೋ ದೃಷ್ಟಿಕೋನ ಈ ಒಂದು ಮುಷ್ಕರವನ್ನ ನಡೆಸಬಾರದು ಅಂತೇಳಿ ಈಗ ಹೈಕೋರ್ಟ್ ತಡೆ ಕೊಟ್ಟಿರುವಂತದ್ದು. ಯಾಕಂತಂದ್ರೆ 12.5% ವೇತನವನ್ನ ಜಾಸ್ತಿ ಮಾಡಿರುವಂತದ್ದು, ಜೊತೆಯಲ್ಲಿ ಹಿಂಬಾಕಿ 450 ಕೋಟಿ ಹಣ ಏನಿತ್ತು ಅವೆಲ್ಲವೂ ಕೂಡ ರಿಲೀಸ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಸರ್ಕಾರದ ಪರವಾಗಿ ಕೂಡ ಅಲ್ಲಿ ವಾದವನ್ನ ಮಾಡಲಾಯಿತು. ಈ ಮೂಲಕವಾಗಿ ನಾಳೆ ಏನು ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ರು ಅದಕ್ಕೆ ಈಗ ಹೈಕೋರ್ಟ್ ತಡೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ನಿರ್ಬಂಧನ ವಿಧಿಸಿ ನೀವು ಸಚಿವರಾಗಿರಬಹುದು, ಸರ್ಕಾರದ ಮಟ್ಟದಲ್ಲಿ ಒಂದು ಸಭೆಯನ್ನ ಮಾಡಿ ಅಲ್ಲಿ ನಿಮ್ಮ ಒಂದು ಸಮಸ್ಯೆಗಳಿದೆ ಅದರಲ್ಲಿ ಬಗೆಹರಿಸಿಕೊಳ್ಳುವಂತ ಕೆಲಸವನ್ನ
ತೀರ್ಮಾನವನ್ನ ಮಾಡಿ ಅಂತೇಳಿ ಜೊತೆಗೆ ಗುರುವಾರಕ್ಕೆ ಈಗ ವಿಚಾರಣೆಯನ್ನ ಮುಂದೂಡಿಕೆಯನ್ನ ಮಾಡಲಾಗಿರುವಂತದ್ದು. ಈಗ ಒಂದು ವೇಳೆ ಗುರುವಾರ ವಿಚಾರಣೆ ಬಂದಂತಹ ಸಂದರ್ಭದಲ್ಲಿ ಇವರು ಸಭೆ ದಿನಾಂಕ ಒಂದು ವೇಳೆ ಏನಾದ್ರು ನಿಗದಿ ಮಾಡಿದಾರ ಅಥವಾ ಸಭೆಯನ್ನ ಮಾಡಿ ಏನಾದ್ರು ಆ ಸಭೆಯಲ್ಲಿ ತೆಗೆದುಕೊಂಡಂತಹ ತೀರ್ಮಾನಗಳೇನೋದ್ರ ಬಗ್ಗೆ ಅಲ್ಲಿ ಅಭಿಪ್ರಾಯವನ್ನ ಅಲ್ಲಿ ಆ ಬಗ್ಗೆ ಒಂದು ಮಾಹಿತಿಯನ್ನ ಅಲ್ಲಿ ಪ್ರಸ್ತಾಪವನ್ನ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಹೈಕೋರ್ಟ್ ಯಾವ ರೀತಿ ಅಭಿಪ್ರಾಯವನ್ನ ಆದೇಶವನ್ನ ಮಾಡ್ತೇನೆ ಅಂತ ನೋಡ್ಬೇಕಾಗುತ್ತೆ. ಒಟ್ಟಾರೆಯಾಗಿ ಜಂಟಿ ಕ್ರಿಯಾ ಸಮಿತಿಯ ಸಂಘಟನೆಗಳು ಕೊಟ್ಟಂತ ಕರೆ ಏನಿತ್ತು, ಒಂದು ಸಾರಿಗೆ ಮುಷ್ಕರದೇನಿತ್ತು, ಅದಕ್ಕೆ ಈಗ ಹೈಕೋರ್ಟ್ ತಡೆ ಕೊಟ್ಟಿರುವಂತದ್ದು. ದೊಡ್ಡ ನೋಟಿಸ್ ಇಶ್ಯೂ ಮಾಡಿ ಈಗ ಅದ್ರ ಬಗ್ಗೆ ನೀವು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಿ ಅಂತೇಳಿ ಸರ್ಕಾರಕ್ಕೆ ಅವರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಅಂತೇಳಿ ಸೂಚನೆಯನ್ನು ಹೈಕೋರ್ಟ್ ಕೊಟ್ಟಿದೆ. ಅರುಣ್, ಓಕೆ ಗಂಗಾಧರ್, ಪ್ರಗತಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಪ್ರಗತಿ, ಒಂದ್ ಕಡೆ ಹೈಕೋರ್ಟ್ ಸೂಚನೆ ಮುಷ್ಕರ ಬೇಡ ಅಂತ ಹೇಳಿರುವಂತದ್ದು, ಮತ್ತೊಂದು ಕಡೆ ಈ ಸಾರಿಗೆ ಸಂಘಟನೆಗಳ ಮುಖಂಡರಲ್ಲೇನೆ ಒಂದಿಷ್ಟು ಭಿನ್ನಮತ ಸ್ಫೋಟ ಆಗಿರುವಂಥದ್ದು, ಒಪ್ಕೊಳ್ತಾ ಇಲ್ಲ, ಒಂದಿಷ್ಟು ಜನ ಬೆಂಬಲ ವಾಪಸ್ ಪಡೆದುಕೊಂಡಿದ್ದಾರೆ. ಸೊ ಹಾಗಾಗಿ ನಾಳೆಯ ಮುಷ್ಕರ ಡೌಟ್ ಅನ್ನೋದಕ್ಕಿಂತ ಮೇ ಬಿ ಇರಲ್ಲ ಅಂತ ಕಾಣಿಸುತ್ತೆ. ಬಹುತೇಕ ನಾಳೆಯ ಮುಷ್ಕರ ಇರೋದಿಲ್ಲ ಅನ್ನುವಂತಹ ಮಾಹಿತಿ ಇರುವಂತದ್ದು. ಜೊತೆಗೆ ಈ ಹಿಂದೆ ಅನಂತ್ ಸುಬ್ಬುರಾವ್ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಬಣಕ್ಕೆ ಒಂದು ನಾಯಕತ್ವ ಅನ್ನುವಂಥದ್ದು ಕ್ಲಿಯರ್ ಆಗಿ ಇತ್ತು. ಆದ್ರೆ ಈಗ ನಾಯಕತ್ವದ ಕೊರತೆ ಎದ್ದು ಕಾಣ್ತಾ ಇದೆ. 7 ಸಂಘಟನೆಗಳು ಈ ಜಂಟಿ ಕ್ರಿಯಾ ಸಮಿತಿಗೆ ಆರಂಭದಲ್ಲಿ ಬೆಂಬಲ ಕೊಟ್ಟಿದ್ವು. ಅದರಲ್ಲಿ ಇವಾಗ 2 ಸಂಘಟನೆ ವಾಪಸ್ ತಗೊಂಡಿದೆ, ಇನ್ನ 5 ಸಂಘಟನೆ ಬೆಂಬಲ ಇದೆ. ಸೊ ಇವ್ರು ಯಾವ ರೀತಿಯಾಗಿ ನಾಳೆ ಮುಷ್ಕರವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸದ್ಯಕ್ಕೆ ಹೈಕೋರ್ಟ್ ಅಂತೂ ಆದೇಶ ಕೊಟ್ಟಿದೆ ಮಾಡಬಾರ್ದು ಅಂತ. ಬಟ್ ಅದನ್ನ ಮೀರಿ ಇವರೇನಾದ್ರೂ ಮಾಡಿದ್ರೆ ನ್ಯಾಯಾಂಗ ನಿಂದನೆ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮಧ್ಯಾಹ್ನ 3 ಗಂಟೆಗೂ ಕೂಡ ಪ್ರೆಸ್ ಮೀಟ್ ಇರುವಂತದ್ದು. ಸೊ ಅದಕ್ಕೂ ಮುಂಚೆ ಒಂದು ಸಭೆ ಕೂಡ ನಡೆಯುತ್ತೆ. ಯಾವ ರೀತಿಯಾಗಿ ಪ್ರತಿಭಟನೆ ಮಾಡ್ತಾರೆ ಅಥವಾ ಮುಷ್ಕರಕ್ಕೆ ಏನೇನ್ ಪ್ಲಾನ್ ಇದೆ ಅದೆಲ್ಲವನ್ನು ಕೂಡ ಆ ಒಂದು ಸುದ್ದಿಗೋಷ್ಠಿಯ ಬಳಿಕ ಹೆಚ್ಚಿನ ಡೀಟೇಲ್ಸ್ ಗೊತ್ತಾಗ್ತಾ ಹೋಗುತ್ತೆ. ಅರುಣ್, ಥ್ಯಾಂಕ್ ಯು ಪ್ರಗತಿ. ಗಂಗಾಧರ್ ಡೀಟೇಲ್ಸ್ಗೆ.